ಡಿಫ್ರೆಂಟ್ ಆಗಿರೋ ಕ್ಯಾಪ್ಸಿಕಮ್ ದಹಿ ಮಸಾಲ ನಾನ್ ಹೇಗ್ ಮಾಡಿದೆ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಗೆ ಆನಿಯನ್ ಕ್ಯಾಪ್ಸಿಕಮ್ ಕಟ್ ಮಾಡಿ ಇಟ್ಕೊಳ್ಳಿ. ಅದಕ್ಕೆ ಖಾರ ಪುಡಿ, ಧನಿಯಾ ಪೌಡರ್, ಗರಂ ಮಸಾಲ, ಉಪ್ಪು, ಆಯಿಲ್ ಹಾಕಿ ಕಲಸಿ ಇಟ್ಕೊಳ್ಳಿ 10 ನಿಮಿಷ. ನಾನು ರೀಸೆಂಟ್ ಆಗಿ ಎಲಿನೋವಾ ಬ್ರ್ಯಾಂಡ್ ಕಾಸ್ಟ್ ಐರನ್ ಕಡಾಯಿ ತಗೊಂಡೆ. ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಸೀಸನಿಂಗ್ ಮಾಡಿ ಇಟ್ಕೊಂಡೆ. ಹೇಗ್ ಮಾಡಿದೆ ಅಂದ್ರೆ ಫಸ್ಟ್ ಗೆ ಡಿಟರ್ಜೆಂಟ್ ಹಾಕಿ ಸ್ಕ್ರಬ್ ಮಾಡಿ ಇಟ್ಕೊಂಡು ಒಂದ್ 2 ಸಲ ಆದ್ರೂ ತೊಳೆದು ಇಟ್ಕೊಳ್ಳಿ. ಆಮೇಲೆ ಬಟ್ಟೆ ಇಂತ್ರ ಒರೆಸಿ ಇಟ್ಕೊಳ್ಳಿ. ಫುಲ್ ಡ್ರೈ ಆಗಿರ್ಬೇಕು. ಆಮೇಲೆ ಆಯಿಲ್ ಹಚ್ಚಿ ಸ್ಟೋವ್ ಮೇಲೆ ಕಾಯಕ್ ಬಿಡಿ. ಫುಲ್ ಸ್ಮೋಕ್ ಬರೋವರೆಗೂ 15 ನಿಮಿಷ ಆದ್ರೂ ನೀವು ಇಡಬೇಕು. ಆಮೇಲೆ ಸೀಸನಿಂಗ್ ಆಗಿದೆ ಅಂತ ಅರ್ಥ. ಇವಾಗ ನೀವು ಕಡಾಯಿ ಯೂಸ್ ಮಾಡ್ಕೋಬಹುದು. ಕಡಾಯಿಗೆ ಆಯಿಲ್, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ಆಮೇಲೆ ಕಲ್ಸಿಟ್ಕೊಂಡಿರೋ ಆನಿಯನ್, ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿ. ಲಿಡ್ ನ ಕ್ಲೋಸ್ ಮಾಡಿ. ಸ್ವಲ್ಪ ಹೊತ್ತಿಗೆ ಬೇಯುತ್ತೆ. ಕಾಸ್ಟ್ ಐರನ್ ತುಂಬಾ ಒಳ್ಳೆ ಬೆನಿಫಿಟ್ ಕೊಡುತ್ತೆ ನಮ್ಮ ಹೆಲ್ತ್ ಗೆ ಅಲ್ವಾ. ಫುಡ್ ಜೊತೆ ನ್ಯಾಚುರಲ್ ಆಗಿ ಐರನ್ ಕಂಟೆಂಟ್ ಕೂಡ ಹೋಗುತ್ತೆ. ಫುಡ್ ಬರ್ನ್ ಕೂಡ ಆಗಲ್ಲ. ಬೇಗ ಬೇಯುತ್ತೆ. ಗ್ಯಾಸ್ ಸೇವ್ ಆಗುತ್ತೆ. ರುಚಿ ಕೂಡ ಹೆಚ್ಚುತ್ತೆ. ಫ್ರೈ ಆದ್ಮೇಲೆ ಸ್ವಲ್ಪ ಬೇಸನ್ ಹಾಕಿ ಕಲ್ಸಿ ಸ್ಟವ್ ಆಫ್ ಮಾಡಿ. ಆಮೇಲೆ ಕೂಲ್ ಆದ್ಮೇಲೆ ಕರ್ಡ್ ಹಾಕಿ ಕಲ್ಸಿ. ಇವಾಗ ರೆಡಿ ಆಯ್ತು ನಮ್ಮ ಕ್ಯಾಪ್ಸಿಕಮ್ ದಹಿ ಮಸಾಲ.